ಕರ್ತನೆ, ಮಣ್ಣಾದಂಥ ನಮ್ಮನ್ನು ನಿನ್ನ ಕಣ್ಣುಗಳು ಕಂಡಿದ್ದೀಗ ಸ್ವಾಮಿ. ನಾನು ನಿನ್ನ ತಾಯಿಯ ಗರ್ಭದಲ್ಲೇ ಇರುವಾಗಲೇ ನನ್ನ ಕಣ್ಣುಗಳು ನಿನ್ನನ್ನು ನೋಡಿದವೆ. ನೀನು ಉದರದಿಂದ ಬರೋದಕ್ಕೆ ಮುಂಚೆನೇ ನಾನು ನಿನ್ನನ್ನು ಪ್ರವಾದಿಯನ್ನಾಗಿ ಇಟ್ಟಿದ್ದೇನೆ ಎಂಬುದಾಗಿ ಯೆರೆಮೀಯ 1ನೇ ಅಧ್ಯಾಯದ ನಿನ್ನ ಮಾತು ದೇವರೇ. ನಿಮ್ಮ ನಾಮಕ್ಕೆ ಎಂದೆಂದಿಗೂ ಈಗ ಯುಗಾಂತರಗಳು ಕೋಟ್ಯಾನುಕೋಟಿ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಮಗೆ ಎಲ್ಲ ಕಾರ್ಯಗಳು ಒಳ್ಳೆಯದಾಗ್ತವೆ ಎಂಬುದಾಗಿ ನಿಮ್ಮ ವಾಕ್ಯದ ಪ್ರಕಾರವಾಗಿ ನಮ್ಮ ಈ ಜೀವಿತದಲ್ಲಿ ಈ ಒಂದು ಟೈಮಲ್ಲಿ ಕರ್ತನೆ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಮ್ಮಗಳಿಗೆ ಮೇಲನ ಲೋಕದಿಂದ ಸ್ವಾಮಿ ಎಲ್ಲ ಕಾರ್ಯಗಳು ಒಳ್ಳೆಯದೇ ಆಗುತ್ತದೆ. ನೀನು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವಂಥ ದೇವರು. ನಿನ್ನ ಬಳಿಯಲ್ಲಿ ನಿನ್ನ ಪ್ರಸನ್ನತೆ ಇರುವಾಗ ದೇವರೇ ಯಾವ ಕೆಟ್ಟ ಕಾರ್ಯಗಳು ಸಂಭವಿಸೋದಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕಂದರೆ ಎಲ್ಲ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಅದು ನಿನ್ನಲ್ಲಿದೆಯಪ್ಪ. ನೀವು ನಮ್ಮ ಜೊತೆಗಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರೋದಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ಪರಲೋಕದ ಮಹಿಮೆ, ಜೀವ, ಒಂದು ಬೆಳಕಿನ ಒಂದು ಜೀವ ನಮ್ಮಗಳ ಮೇಲೆ ಹಾಲೆಲೂಯ ರಾಬ ಶಾಂದ ರಕ್ಕ ದಾರಬ ಕಂದು ರಬ ಶಾಂದ ರಬ. ಓ ಪರಲೋಕದ ಮಹಿಮೆಯ ಜೀವಾತ್ಮನೇ ನಮ್ಮಗಳ ಮೇಲೆ ಇಳಿತಾ ಇದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಆಂಡವರೇ, ನಿಮ್ಮ ನಾಮವನ್ನು ಘನಪಡಿಸುವಂಥದ್ದು, ನಿಮ್ಮನ್ನು ಹೊಗಳುವಂಥದ್ದು ಒಂದು ದೊಡ್ಡ ಸೌಭಾಗ್ಯ. ನಿನ್ನ ಪರಲೋಕದಿಂದ ಸ್ವಾಮಿ ಯೇಸುವೆ ಒಬ್ಬನಿಗೆ ಏನೇನು ಅನುಗ್ರಹ ಮಾಡಿಟ್ಟಿದ್ರು ಅದನ್ನೆಲ್ಲವನ್ನು ಕೊಡುವಂಥವ್ರು ನೀವಿದ್ರೆ. ಈಗಲೇ ಪರಲೋಕದಿಂದ ಜೀವಾತ್ಮನಿಂದ ಎಲ್ಲ 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 ಮಹಿಮೆಯ ಜೀವಾತ್ಮನಿಂದ, ಅಭಿಷೇಕದಿಂದ, ಪರಿಶುದ್ಧಾತ್ಮನ ಒಂದು ಶಕ್ತಿಯಿಂದ